ಕಾಂತಾರ ಫಿಲ್ಮ್ ಬಂತಲ್ಲ, ನಾನು ಇದನ್ನ ಆಸ್ಟ್ರೇಲಿಯಲ್ಲಿ ನೋಡಿದೆ. ನೈಟ್ ಲೇಟ್ ಶೋ. ಅದು ಏನೋ ಅವರು ಥಿಯೇಟ್ರಲ್ಲಿ ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಯಾವುದೋ ಪಿಕ್ಚರ್ ಬಂದ್ಬಿಟ್ಟು, ಅದು ಗುರುವಾರ ನಾವು ನೋಡೋ ಹಾಲ್ ಫುಲ್ ಆಗಿದೆ. ಅವ್ರಿಗೆ ಇನ್ಯಾವುದೋ ಸಿನಿಮಾ ಇದ್ದಿದ್ದು ಅದನ್ನ ತೆಗೆದು ಬಿಟ್ಟು ಅದರಲ್ಲೂ ಇದನ್ನ ಹಾಕಿದ್ರು, ಅದು ಫುಲ್ ಆಗ್ಬಿಟ್ಟಿತ್ತು ಆಸ್ಟ್ರೇಲಿಯಾದಲ್ಲಿ. ನಾನು ಅದನ್ನ ನೋಡ್ಕೊಂಡು ಬಂದೆ. ಎಲ್ಲರಿಗೂ ನನ್ನ ಅಭಿಪ್ರಾಯ ತಿಳ್ಕೋಬೇಕು, ನನ್ನ ಕೆಣಕಿ ಅಭಿಪ್ರಾಯ ತಿಳ್ಕೋಬೇಕಂತ. ಯಾಕೆಂದ್ರೆ ಅದರಲ್ಲಿ ಕಾಂತಾರದಲ್ಲಿ ಸೆಕೆಂಡ್ ಹಾಫ್ ಇದೆಯಲ್ಲ, ಸೆಕೆಂಡ್ ಹಾಫ್ ಈ ಸಿನಿಮಾದಲ್ಲಿ ಬರೋ ವಿಜುವಲ್ಸ್ ಅವೆಲ್ಲ ಇಂಟ್ರೆಸ್ಟಿಂಗ್ ಆಗಿರೋದು ಬೇರೆ ತರ ಇರೋದು ಬೇರೆ. ಸೆಕೆಂಡ್ ಹಾಫ್ ಗೋಸ್ ಇನ್ ಟು ಟ್ರೆಡಿಷನಲ್ ಸ್ಟೋರಿ ಅಲ್ಲ, ಏನೋ ವಾಟ್ ಇದು ಶಿಷ್ಟ, ಬ್ಯಾಡ್ ಲ್ಯಾಂಡ್ ಲಾರ್ಡ್ ಆ ತರದ್ದು ಈ ತರದ್ದು ಒಂದು ಇದು ಕೊಟ್ಟೋಗುತ್ತದೆ. ಓಕೆ, ಬಟ್ I don't care if it's a cliche story. I'm saying, is it a cliche cinema? It is not. It is not. It's a micro local cultural cinema that has universal appeal. Excellent. That's a great. See, the purpose of art is to make what is strange familiar. Oh, brilliant quote. Yeah. ಅದಾದ್ಮೇಲೆ ಒಂದು 2 ವಾರ ಆದ್ಮೇಲೆ ಒಂದು ಇಂಟೆಲೆಕ್ಚುಯಲ್, ಅಂದ್ರೆ ಕನ್ನಡ ಇಂಟೆಲೆಕ್ಚುಯಲ್ ಐ ಮೆಟ್ ಇನ್ ಆಸ್ಟ್ರೇಲಿಯಾ. ಅವರು ಕಾಂತಾರನ ಬೈತಾ ಇದಾರೆ. ನೀವ್ ಯಾಕೆ ಬೈತಾ ಇದ್ದೀರಾ ನನಗೆ ಗೊತ್ತಾಗ್ಲಿಲ್ಲ ಅಂದೆ. ಅಂಡ್ he said something very strange. He said, ಗ್ರಾಮರೇ ಇಲ್ಲ ಅದ್ರಲ್ಲಿ. He said, ನಾವೇಳಿದ್ರೆ ನೀವು ಗ್ರಾಮರಿಯನ್ ಆಗಿದ್ರೆ ನೆಕ್ಸ್ಟ್ ಇಂಪ್ರಿಂಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ರೂಲ್ಸ್. ಅದನ್ನ ಹಾಕೊಳ್ರಿ. ಅಂಡ್ ದ ಡಿಕ್ಷನರಿ ಅಂಡ್ ಗ್ರಾಮರಿಯನ್ಸ್ ಅಕಾಮಡೇಟೆಡ್. ಹೌದು, ನ್ಯೂ ವರ್ಡ್ಸ್ ನಿಘಂಟು ಬೆಳೆಯೋದು ಹೆಂಗೆ, ಕೋಶದಲ್ಲಿ ಕನ್ನಡ ರತ್ನಕೋಶದಲ್ಲಿ ಬೆಳೆಯೋದು ಹೆಂಗೆ, ಇಲ್ಲದ್ರೆ ಕೋಶ ಅಲ್ಲಿಗೆ ಇರುತ್ತೆ, 250 ಪದಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ಭಾಷೆ ಸಂಸ್ಕೃತಿ ಫ್ರೀ ಇರುತ್ತೆ ಯಾವಾಗ. ನೀವ್ ತಿದ್ಕೋತಾ ಹೋಗ್ಬೇಕು ಅಲ್ಲ, ನಿಮ್ಮ ಪುಸ್ತಕವನ್ನ ನೀವ್ ವಿಸ್ತರಿಸಿ ಅದನ್ನ ತಿದ್ಕೊಳ್ಳಿ. ನೀವ್ ಇಲ್ಲಿವರೆಗೂ ಬರ್ದಿರೋ ಗ್ರಾಮರ್ನ ನೀವು ಗ್ರಾಮರ್ನ ಫಾಲೋ ಮಾಡಿದ್ರೆ ವಿಚಿತ್ರ ಇದೆ ಅಲ್ಲ. ವಿನಾಕಾರಣ ಚೇಂಜ್ ಮಾಡಿದ್ರೆ, ಗೊತ್ತಿಲ್ಲದೆ ಚೇಂಜ್ ಮಾಡಿದ್ರೆ, ತಿಳಿದ ಆಕ್ಸೆಸ್ ಜಂಪ್ ಮಾಡಿದ್ರೆ ಆಭಾಸ. ಆಯ್ತಾ? ಆಭಾಸಕ್ಕೂ ಮತ್ತು ತಿಳಿದು ಮಾಡೋದಕ್ಕೆ ವ್ಯತ್ಯಾಸ. ಅದು ವ್ಯತ್ಯಾಸ.